ಕನ್ನಡಿಗರಿಗೆಲ್ಲರಿಗೂ ನಮಸ್ಕಾರ. ಪ್ರಪಂಚದ ಮೂಲೆ ಮೂಲೆಗಳು ಎಲ್ಲ ಕನ್ನಡಿಗರು, ನಿಮ್ಮ ಎಲ್ಲರಿಗೂ ಇವತ್ತು ನಾನು ಲೈವ್ ಬಂದಿರೋ ವಿಷಯ ಏನಂತ ಹೇಳಿದ್ರೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಕಂಟಿನ್ಯೂಸ್ ಆಗಿ ಕೆಲವೊಂದು ಮಾಧ್ಯಮಗಳಾಗಿರ್ಬೋದು, ಕೆಲವೊಂದು ಯೂಟ್ಯೂಬರ್ ಆಗಿರ್ಬೋದು, ಒಳ್ಳೆ ಯೂಟ್ಯೂಬರ್ಸು ಇದ್ದಾರೆ, ಒಳ್ಳೆ ಮಾಧ್ಯಮಗಳಿವೆ, ಅವನು ಬಿಟ್ಟು ಹೇಳ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ನನ್ನ ಮೇಲೆ ಕಪೋಲಕಲ್ಪಿತ ಸುದ್ದಿಗಳನ್ನ ಹರಸೋದಾಗಿರ್ಬೋದು, ಇಲ್ಲ ಸಲ್ಲದ ಆರೋಪಗಳು ಮಾಡೋದಾಗಿರ್ಬೋದು, ಇವನು ಸುಳ್ಳುಗಾರ, ಫೇಕು, ಫ್ರಾಡು ಅಂತ ಏನೇನೋ ಹೇಳೋದಾಗಿರ್ಬೋದು. ತಾಳ್ಮೆಗೂ ಒಂದು ಮಿತಿ ಇರುತ್ತೆ. ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ, ಸಾಕಷ್ಟು ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ. ಎಲ್ಲದಕ್ಕೂ ನನಗೆ ಏನಾದರೂ ತಗೊಳ್ಳೇಬೇಕು. ಅವರಂತೂ ಲೀಗಲಾಗಿ ಆ್ಯಕ್ಷನ್ ತಗೊಳ್ಳಲ್ಲ, ನಾನಂತೂ ಏನಾದರೂ ಮಾಡಲೇಬೇಕು ಅಂತ ಯೋಚನೆ ಮಾಡಿದ್ದೀನಿ. ಬರೀ ಮಾಧ್ಯಮಗಳಲ್ಲಿ ಮಾನಹಾರಣ ಮಾಡೋಬಿಡುವಂಥ ಕೆಲಸ. ದೇವರಾಣೆ ಇವರಂತೂ ಯಾರನ್ನೂ ನಮ್ಮ ನಾಳು ಅಂಥವ್ರನ್ನಂತೂ ಇವ್ರು ಕ್ವಶನ್ ಕೇಳಲ್ಲ. ನನ್ನಂತ ನನ್ನ ಪಡಗೆ ನಾನು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅವ್ರಂಥವ್ರನ್ನೇ ಇವ್ರು ಕ್ವಶನ್ ಕೇಳೋದು ಯಾವತ್ತೇ ಅರ್ಥನೂ. ಆದರೂ ಹೇಳ್ತಾ ಇದ್ದೀನಿ ಇವತ್ತು. ಸೊ ಇವ್ರು ಯಾವತ್ತು ಮೂವ್ ಮಾಡಿಲ್ಲ, ನಾನೇ ಮೂವ್ ಮಾಡಿದ್ದೀನಿ. ಮೊದಲನೇದಾಗಿ ಇವತ್ತು ಒಬ್ಬ ಯೂಟ್ಯೂಬರ್, ನೇಮ್ ಈಸ್ ಮಧು ಅನ್ನೋ ಯೂಟ್ಯೂಬರ್ ಮೇಲೆ ಡಿಫಮೇಷನ್ ಕೇಸ್ನ ಫೈಲ್ ಮಾಡ್ತಾ ಇದ್ದೀನಿ. ಸೆಕ್ಷನ್ 499 ಪ್ಲಸ್ ಸೆಕ್ಷನ್ 500 ಕೇಸ್ ಫೈಲ್ ಮಾಡ್ತಾ ಇದ್ದೀನಿ. ಈ ಡಿಫಮೇಷನ್ ಕೇಸ್ ಪ್ರಕಾರ ನಮ್ಮ ಕಂಪ್ನಿಗೆ ಲಾಸ್ ಮಾಡೋದಾಗಿರ್ಬೋದು, ಇಲ್ಲ ಸಲ್ಲದ ಸುದ್ದಿಗಳನ್ನ ಹರಡಿಸೋದಾಗಿರ್ಬೋದು, ಕಂಪ್ನಿ ಲೋಗೋ ಯೂಸ್ ಮಾಡೋದಾಗಿರ್ಬೋದು, ನನ್ನ ಫೋಟೋ ಯೂಸ್ ಮಾಡೋದಾಗಿರ್ಬೋದು, ಜೊತೆಗೆ ನನ್ನ ಬಗ್ಗೆ ಇಲ್ಲ ಸಲ್ಲದಾಗಿ ಅಬ್ಯೂಸಿವ್ ಆಗಿ ಮಾತಾಡೋದಾಗಿರ್ಬೋದು, ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಇದ್ರ ಪ್ರಕಾರ ಇಂಜುರಿ ಲಾಸ್ ಟು ರೆಪ್ಯುಟೇಷನ್ ಆಫ್ ದ ಕಂಪನಿ, ಇದ್ರ ಪ್ರಕಾರ 10 ಲಕ್ಷ, ಮೆಂಟಲ್ ಟಾರ್ಚರ್ ಆ್ಯಂಡ್ ಫಿಸಿಕಲ್ ಅಗ್ಯೂನಿ ಇದ್ರ ಪ್ರಕಾರ 10 ಲಕ್ಷ, ಬಿಸ್ನೆಸ್ ಲಾಸ್ ಇದ್ರ ಪ್ರಕಾರ 10 ಲಕ್ಷ, ಎಲ್ಲ ಸೇರಿ ಒಟ್ಟು 30 ಲಕ್ಷ ರೂಪಾಯಿಗೆ, ಎಲ್ಲ ಸೇರಿ ಇವತ್ತು 30 ಲಕ್ಷ ರೂಪಾಯಿಗೆ ಡಿಫಮೇಷನ್ ಕೇಸ್ನ ಫೈಲ್ ಮಾಡ್ತಾ ಇದ್ದೀನಿ. ನೀವು ಸುಳ್ಳ, ನಾನು ಸುಳ್ಳ ಅಂತ ನೋಡೋಣ ಬನ್ನಿ. ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ, ಕೋರ್ಟಲ್ಲೇ ಡಿಸೈಡ್ ಮಾಡ್ಕೊಳ್ಳಿ ಏನಾಗುತ್ತೆ ಅಂತ. ನಿಮ್ಮ ಭೇಟಿ ಕೋರ್ಟಲ್ಲಿ ಆಗುತ್ತೆ. ಇನ್ಮೇಲೆ ದಯವಿಟ್ಟು ನೀವು ಏನೇನು ಮಾಡಿದ್ದೀರ ಯಾರ ಮೇಲೂ ಕೂಡ ನನಗೆ ವೈಯಕ್ತಿಕ ದ್ವೇಷ ಇಲ್ಲ. ಬಟ್ ನನಗೇನಂತ ಹೇಳಿದ್ರೆ, ನನ್ನ ಸಂಸ್ಥೆ, ನನ್ನ ಒಂದು ಏನು, ನನ್ನ ಪಾಡಿಗೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗನ್ಸೋ ಪ್ರಕಾರ ನಾನು ಯಾವುದೇ ತಪ್ಪು ಮಾಡಿಲ್ಲ, ನೀವು ಹೇಳೋ ಪ್ರಕಾರ ಮಾಡಿದ್ದೀನಿ ಅಂತ. ಬನ್ನಿ ಕೋರ್ಟಲ್ಲೇ ಡಿಸೈಡ್ ಮಾಡೋಣ. ಡಿಫಮೇಷನ್ ಕೇಸ್ ಫೈಲ್ ಮಾಡಿದ್ದೀನಿ. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಂತ ಹೇಳ್ಕೊಂಡು ಬರ್ತಾ ಇದೆ. ನಾನು ರೈತರಿಗೋಸ್ಕರ ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ರೈತರಿಗೋಸ್ಕರನೇ ಬೇರೆ ಥರ ಡ್ರೋನ್ಗಳನ್ನೂ ಮಾಡ್ಬೋದಾಗಿತ್ತು. ಯಾಕೆ ಅಗ್ರಿಕಲ್ಚರ್ ಡ್ರೋನಿಂದನೇ ಶುರು ಮಾಡಿದೆ? ಏನೋ ನಮ್ಮ ರಾಜ್ಯದ ರೈತರಿಗೆ, ನಮ್ಮ ಭಾಗದ ರೈತರಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ವಿ. ಅವ್ರಿಗೆ ಅದೇ ಸರಿ ಇಲ್ಲ, ನಾವು ಮಾಡೋದೇ ತಪ್ಪು. ದೊಡ್ಡ ದೊಡ್ಡ ಜನಗಳ ಬಗ್ಗೆ ಮಾತಾಡೋದೇ ಇವರು ನನ್ನಂಥ ಒಬ್ಬ ಹಳ್ಳಿಯಿಂದ ಬಂದಿರುವಂಥ ಯುವಕನ ಮೇಲೆ ಈ ರೀತಿ ಅಟ್ಯಾಕ್ ಮಾಡ್ತಾರೆ. ಸೈಂಟಿಫಿಕಲಿ ನಾಲೆಡ್ಜ್ ಇಲ್ಲ, ಅದಿಲ್ಲ ಇದಿಲ್ಲ ಅಂದರೆ ನಾನು ಡ್ರೋನ್ದೇ ಯಾಕೆ ಕಂಪ್ನಿ ಮಾಡ್ತಾ ಇದ್ದೆ? ಇಷ್ಟೆಲ್ಲ ಬಿಟ್ಟು ಡ್ರೋನಲ್ಲೇ ಯಾಕೆ ವರ್ಕ್ ಮಾಡ್ತಾ ಇದ್ದೆ? ಅದರಿಂದ ಇವತ್ತಿನ ಸಂದರ್ಭದಲ್ಲಿ ನನ್ನ ಕೈ ಮೀರಿ ಹೋಗಿದೆ. ಅದರಿಂದ ಕೇಸ್ ಫೈಲ್ ಮಾಡಿದ್ದೀನಿ ನೇಮ್ ಈಸ್ ಮಧು ಅನ್ನೋರ ಮೇಲೆ. ನೆಕ್ಸ್ಟು ಮುಂದೆ ಸಂದೀಪ್ ಅಂತ ಒಬ್ಬರಿದ್ದಾರೆ ಯೂಟ್ಯೂಬರು, ಅವ್ರ ಮೇಲೂ ಕೇಸ್ ಫೈಲ್ ಆಗುತ್ತೆ. ನಾಳೆ ಬೆಳಿಗ್ಗೆ ನೋಟಿಸ್ ಸೆಂಡ್ ಮಾಡ್ತೀವಿ. ಇನ್ನೊಬ್ಬರು ನಾರ್ತ್ ಕರ್ನಾಟಕದವರು ಉಡಾಲ್ ಪಾವ್ಯ ಅಂತ ಒಬ್ಬರಿದ್ದಾರೆ, ಅವ್ರ ಮೇಲೂ ಕೇಸ್ ಹೋಗ್ತಾ ಇದೆ. ಇನ್ನೊಬ್ಬರು BTV ದಿವ್ಯಾ ವಸಂತ ಅಂತ ಒಬ್ಬರಿದ್ದಾರೆ, ಅವ್ರ ಮೇಲೂ ಕೇಸ್ ಹೋಗ್ತಾ ಇದೆ. ಸೊ ಇವರೆಲ್ಲರ ಮೇಲೂ ನನ್ನ ಮೇಲೆ ಇಲ್ಲ ಸ್ವಲ್ಪ ಆರೋಪ ಮಾಡಿ ವೈಯಕ್ತಿಕ ನಿಂದನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಹೇಳ್ತಾ ಇದನ್ನು ನಾನು ಲೀಗಲಾಗೆ ಟೇಕ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಕೇಳ್ತಾ ಇದ್ದೀನಿ. ಇದಕ್ಕೆ ದಯವಿಟ್ಟು ಎಲ್ಲ ನನ್ನ ಜೊತೆ ಇರ್ತೀರ ಅಂದ್ಕೊಂಡಿದ್ದೀನಿ. ಇದಕ್ಕೆ ನನಗೆ ಸಪೋರ್ಟ್ ಕೊಟ್ಟಂಥ ನನ್ನ ಇನ್ವೆಸ್ಟರ್ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಜೊತೆಗೆ ನನ್ನ ಸಂಸ್ಥೆಯ ಎಂಪ್ಲಾಯೀಸ್ ಆಗಿರ್ಬೋದು, ಪೈಲಟ್ಸ್ಗಳಾಗಿರ್ಬೋದು, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರಾದಂಥ ಮಾಧವ್ ಮತ್ತು ರವಿಯವರಾಗಿರ್ಬೋದು, ಎಲ್ರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನೋಡೋಣ ಅವ್ರ ನಿಜನ ನಾವು ನಿಜನ ಕೋರ್ಟಲ್ಲೇ ಭೇಟಿ ಮಾಡೋಣ. ಬರಲಿ ಕೋರ್ಟ್ಗೆ. ಡಿಫಮೇಷನ್ ಕೇಸ್ ಅಂತೂ ಫೈಲ್ ಆಗಿದೆ. ಇನ್ನು ನೀನೇ ಆನ್ಸರ್ ಮಾಡಿದ್ರು ಲೀಗಲಾಗೆ ಆನ್ಸರ್ ಮಾಡ್ತೀನಿ. ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ತಪ್ಪು ಮಾಡಿದರೆ ಅವ್ರಿಗೆ ಭಯ ಇರುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಯಾರಿಗೆ ಭಯ ಇರುತ್ತೆ? ಬರಲಿ, ಕೋರ್ಟ್ ಡಿಸೈಡ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಜಾಯ್ನ್ ಆಗಿದೆ.